ಸ್ನೇಹಿತರೆ ಆದ್ಮೇಲೆ ನಮಸ್ತೆ. ನಿಮಗೆ ನಾನು ಹೇಳಿದಾಗೆ ಕವಲೂರಿನ ಒಂದು ದರ್ಶನ, ಕವಲೂರು ವಾಡೆಯ ಒಂದು ದರ್ಶನ ಮಾಡಿಸೋಕ್ಕೆ ಅಂತ ಬಂದಿದ್ದೇವೆ. ನಮ್ಮ ಜೊತೆಗೆ ಈ ವಾಡೆಯ ಮಾಲೀಕರಾದಂಥ ಪ್ರದೀಪ್ ಗೌಡ ಮಾಲಿ ಪಾಟೀಲ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ, ಕನ್ನಡಿಗರ ಪರವಾಗಿ ತಮಗೆ ಧನ್ಯವಾದ. ನಮ್ಮನ್ನು ತಮ್ಮ ವಾಡೆಯ ಒಂದು ಟೂರ್ಗೆ ಸ್ವಾಗತಿಸಿದ್ದಕ್ಕೆ ಸರ್. ಕಲಾ ಮಾಧ್ಯಮ ಯೂಟ್ಯೂಬ್ ಭಾಳ ಒಳ್ಳೆಯ ಕಾರ್ಯಕ್ರಮ ತಾವು ಮಾಡ್ತಾಯಿದ್ದೀರಿ. ಕರ್ನಾಟಕದಾಗಿರ್ತಕ್ಕಂಥ ಹಳೆಯ ಮನೆತನ, ಹಳೆಯ ಏನಾದರೂ ಹೊಸ ಕಂಡಂಥದ್ದು ಅಂಥದ್ದು ಎಲ್ಲದು ತಾವು ಇವಾಗ ಯೂಟ್ಯೂಬ್ ಮುಖಾಂತರ ಜನರಿಗೆ ತಲುಪಿಸಿದ್ರಿ. ತುಂಬ ಖುಷಿ ಆಗ್ತಾಯಿದೆ. ತಮಗೆ ದೇವರು ಹೀಗೆ ಒಳ್ಳೇದು ಮಾಡಲಿ ಅಂತಂದು ತಮಗೆ ಹಾರೈಸ್ತೀನಿ. ನಿಮ್ಮ ಹಾರೈಕೆ ಇರಲಿ ಸರ್. ನಿಮ್ಮ ವಾಡೆಗೆ ಬರೋಕ್ಕೆ ಮುಂಚೆ ಏನಿದು ಕವಲೂರು, ಏನು ವಿಶೇಷ ನಿಮ್ಮೂರು? ಕವಲೂರು ಇದು ಎಂಟೈರ್ ಮೊದಲು ಹಳೇ ರಾಯಚೂರು ಜಿಲ್ಲಾ ಫಸ್ಟಿಗೆ ಇದ್ದಾಗ ಹೈಯೆಸ್ಟ್ ಲ್ಯಾಂಡ್ಸ್ ಇರೋದೇ ಈ ಕವಲೂರಲ್ಲಿ. ಈ ಊರಿಗೆ ಸುಮಾರು 25,000 to 26,000 ಎಕರೆ ಜಮೀನಿದೆ. ಈ ಕವಲೂರು 10 to 12 ಕಿಲೋಮೀಟರ್ ಸರೌಂಡಿಂಗ್ ಇದೆ ಏರಿಯಾ. ಸುಮಾರು 8 to 10,000 ಜನಸಂಖ್ಯೆ ಇರ್ತಕ್ಕಂಥ ಊರು ಇವಾಗ ಕವಲೂರು. ಅಂದರೆ ಹಳ್ಳಿ ಅನ್ನೋಕ್ಕಿಂತಲೂ ದೊಡ್ಡ ಹಳ್ಳಿ. ಹೌದು, ದೊಡ್ಡ ಹಳ್ಳಿ, ದೊಡ್ಡ ಊರು. ಹೌದು. ಈ ಊರಿಗೆ ಇಬ್ಬರು ವಿಲೇಜ್ ಅಕೌಂಟೆಂಟ್ ಇದಕ್ಕೆ. ಒಂದೇ ಒಂದು ಪಂಚಾಯಿತಿ, ಪಕ್ಕದಲ್ಲಿ ಒಂದು ಸಣ್ಣ ಗುಡಿಗೇರಿ ಅಂತ ಇದೆ. ಬಟ್ ಅದು ವಿಶೇಷವಾದ, ಯಾಕಂದರೆ ಒಂದು ಊರು ಸೀಮೆ ಮುಗಿದ ನಂತರ ಇನ್ನೊಂದು ಊರು ಸೀಮೆ ಬರುತ್ತೆ. ಆ ಗುಡಿಗೇರಿ ಕವಲೂರು ಸೀಮೆಯಲ್ಲೇ ಮಧ್ಯದಲ್ಲೇನೇ ಇದೆ. ಅದು ಕವಲೂರದೇ ಒಂದು ಭಾಗ ಅದು. ಇದು ಕೊಪ್ಪಳ ಜಿಲ್ಲೆನ ಗದಗ ಜಿಲ್ಲೆ? ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ ಬಾರ್ಡರ್. ಇಲ್ಲಿ 6 to 7 ಕಿಲೋಮೀಟರ್ ಹೋದರೆ ಗದಗ ಜಿಲ್ಲೆ ಸ್ಟಾರ್ಟ್ ಆಗುತ್ತೆ. ಗಡಿ, ಕೊಪ್ಪಳ ಜಿಲ್ಲೆಯ ಗಡಿ ಭಾಗದ ಕಟ್ಟ ಕಡೆ ಹಳ್ಳಿ ಅನ್ನೋಕ್ಕೂ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ವಾಡೆಗೆ ಬರೋಣ ಸರ್. ನೋಡೋಕೆ ಬಹಳ ಬೃಹತ್ತಾದಂಥ ಒಂದು ಅರಮನೆಯ ಸ್ಟ್ರಕ್ಚರ್ ಇದೆ. ಹೌದು. ಏನಿದ್ರ ಇತಿಹಾಸ? ಯಾವಾಗ ಶುರು ಆಯಿತು? ಏನು ನಿಮ್ಮ ತಮ್ಮ ಕುಟುಂಬದ ಹಿನ್ನೆಲೆ? ನಮ್ಮದು ಮೂಲತಃ ಆಂಧ್ರ, ಪರ್ವತ ಪಾನಗಲ್ ಅಂತ. ಯಾವ್ದು ಸರ್? ಪರ್ವತ ಪಾನಗಲ್ ಅಂತಂದು ಆಂಧ್ರ. ಅಲ್ಲಿ ಹಿಂದಕ್ಕೆ ಆದಿಲ್ ಶಾಹಿ ಅವರು ದಂಡೆತ್ತಿ ಬಂದಾಗ ಅಲ್ಲಿಂದ ಬಿಟ್ಟು ಬಿಜಾಪುರ ಜಿಲ್ಲಾ ಬೆಳಗಿ ತಾಲೂಕಿಗೆ ಬಂದು ಸೆಟ್ಲ್ ಆದ್ವಿ ನಾವು. ಅಲ್ಲಿದ್ದ ಒಂದು 4-5-7 ತಲೆಮಾರು ಮಟ್ಟ ಅಲ್ಲಿ ಹೋಗಿ ಅಲ್ಲಿದ್ದ ಒಬ್ಬರು ಕೌಲೂರಿಗೆ ಬಂದು ಇಲ್ಲಿ ಗೌಡಿಕೆ ತೊಗೊಂಡ್ರು. ಇಲ್ಲೇ ನೈಜಾಮನ ಆಡಳಿತ. ಹಳೆ ರಾಯಚೂರು ಜಿಲ್ಲಾ, ಹಳೆ ರಾಯಚೂರು ಅಂದರೆ ಹೈದ್ರಾಬಾದ್ ಕರ್ನಾಟಕ. ಇವಾಗ ಕಲ್ಯಾಣ ಕರ್ನಾಟಕ ಅಂತ ಇವಾಗ ಇಟ್ಟಿದ್ದಾರೆ ಅವರು. ಅವತ್ತಿನ ಟೈಮ್ದಲ್ಲಿ ನಮಗೆ ಜಾಗೀರ್ದಾರಿಕೆ ಕೊಟ್ಟರು. ಅವಾಗ ಇಲ್ಲಿ ಮಾಲಿ ಪಾಟೀಲ್ ಅಂತ ನಮಗೆ ಸರ್ ನೇಮ್, ಹುದ್ದೆ ಅದು. ಇಟ್ಸ್ ಎ ಪೋಸ್ಟ್. ಎಸ್, ಇಷ್ಟೇ ಪೋಸ್ಟ್. ಮಾಲಿ ಪಾಟೀಲು ಅಥವಾ ಮುಲ್ಕಿ ಪಾಟೀಲು, ಜಾಗೀರದಾರು, ಜಮೀನ್ದಾರು, ನಾಡಗೌಡರು ಅಂತ. ಅದು ಒಂದು ಅಂದರೆ ಆ ಜಮೀನ್ದಾರಿಗೆ ಒಂದೊಂದು ಏರಿಯಾದಾಗ ಒಂದೊಂದು ಪೋಸ್ಟಿಂಗ್ ಅದು.